ಸರ್ ಮೋಸ್ಟ್ಲಿ ನಾವಿಬ್ರು ಮಾತಾಡ್ಬೇಕಾದ್ರೆ ಮಳೆ ಬರೋದು ಅವಾಗ ಮಾತಾಡ್ಬೇಕು ಅಂತ. ಹೌದೌದು, ಮತ್ತೆ ಮತ್ತೆ ಯಾವಾಗ ಮಳೆ ಕಡಿಮೆ ಆಗುತ್ತೋ ಅವಾಗೆಲ್ಲ ಮಾತಾಡೋದು. ನಾನು ಮಾರ್ನಿಂಗ್ ಪ್ರೈಮ್ ಟೈಮ್ ಶೋ ಮಾಡ್ತಿದ್ದೆ, ಬ್ಲೇಡ್ ರಾಜ. ಅವಾಗ ಅಪ್ಪು ಸರ್ ಹೇಳೋರು, ನಿಮ್ಮ ಚಾನಲಲ್ಲಿ ಒಂದು ಶೋ ನನಗೆ ಸಖತ್ ಫೇವ್ರೇಟ್ ಅಂದರೆ ಬ್ಲೇಡ್ ರಾಜ ಶೋ ಅಂತ. ನನಗೆ ಶೋ ನಮ್ಮ ಚಾನಲ್ಗೆ ಬಂದ ತಕ್ಷಣ ಬ್ಲೇಡ್ ರಾಜ ಮಾಡೋರು ಯಾರಿಲ್ಲಿ ಅಂತ. ಸೊ ಅಷ್ಟು ಕ್ಯೂರಿಯಸ್ ಸರ್, ನಿಮ್ಮ ಹಿಂದೆ ಎಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಸರ್ ನಾವು ಅಂತ. ನಾನು ನೀವೇನು ನನ್ನ ಫ್ಯಾನ್ ರೀ, ನಾನು ನಿಮ್ಮ ಬಿಗ್ ಫ್ಯಾನ್ ರೀ. ನೀವು ಆ್ಯಕ್ಟಿಂಗ್ ಮಾಡ್ತಾನೆ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ? ಫೋಟೋ ನೋಡಿದ್ರೆ ಚೆನ್ನಾಗಿದ್ದಾನೆ ಇಲ್ವ ಅಂತ. ಅದು ಚೆನ್ನಾಗಿದ್ದವರೆಲ್ಲ ಆಕ್ಟರ್ ಆಗೋದಿಲ್ಲ ಅಂತ ಕನ್ನಡದಲ್ಲಿ ಪ್ರೂವ್ ಆಗಿಬಿಟ್ಟಿದ್ದಿಲ್ಲ. ನಾನು ಹೇಳಿದ್ದಲ್ಲ, ರಾತ್ರಿ ಒಂದು 12:30 ಫೋನ್ ಮಾಡಿದ್ರು. ನಾನು ಮೋಸ್ಟ್ಲಿ ಮಿಸ್ ಆಗಲಿ ಎಲ್ಲ ನೋಡೋದು. ಉಪೇಂದ್ರ ಅವ್ರು ನನಗೆ ಯಾಕೆ ರಾತ್ರಿ 12:30 ಫೋನ್ ಮಾಡ್ತಾರೆ ಅಂತ ನಾನು ಕಟ್ ಮಾಡ್ಬಿಟ್ಟೆ. ಮತ್ತೆ ಫೋನ್ ಬಂತು, ಇಲ್ಲ ಅವರೇ ಮಾಡ್ತಾರದು ಅಂದ್ಬಿಟ್ಟು ಆಯ್ತದೆ. ಏನ್ರಿ ಮಾಡಿದ್ದೀರಾ ಗೊತ್ತಲ್ಲ ಉಪ್ಪಿ ಸರ್, ಅವ್ರು ನಿಜವಾಗ್ಲೂ ಖುಷಿ ಆದರೆ ಇಷ್ಟು ಹೌದೌದು ಎಕ್ಸೈಟ್ ಆಗಿ ಹೇಳ್ತಾರೆ. ಇವಾಗ ಒಂದು ಸಿನಿಮಾ ಇದೆ, ಯಾಕೆ ನೀವೇ ಡೈರೆಕ್ಟ್ ಮಾಡ್ಬಾರ್ದು ಏನೋ ಅಂದ. ಸರ್ ಏನು ಸರ್ ಹೇಳ್ತಾ ಇದ್ದೀರಾ? ನಾನೇನು ಸರ್ ಡೈರೆಕ್ಟ್ ಮಾಡೋಕ್ಕಾಗುತ್ತೆ, ನಾನು ಯಾರ ಹತ್ರ ಅರ್ಜೆಂಟಾಗಿ ಕೆಲಸ ಮಾಡಿ ನಂಗೆ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಒಳ್ಳೆ ಶಾರ್ಟ್ ಫಿಲಮ್ ಮಾಡಲಿಲ್ಲ, ಅದಕ್ಕಿಂತ ಏನ್ರಿ ದೊಡ್ಡ ಎಕ್ಸ್ಪೀರಿಯನ್ಸ್ ಬೇಕು? ನೀವು ಆಗಲೇ ಡೈರೆಕ್ಟರ್ ಆಗೋಗಿದ್ದೀರಾ, ಮತ್ತೆ ಯಾಕೆ ಅರ್ಜೆಂಟಾಗಿ ಕೆಲಸ ಮಾಡಬೇಕು? ಮತ್ತೆ ಹೋಗಿ ಅವ್ರ ಹತ್ರ ಏನು ಕಲಿತೀರಾ ನೀವು ಅಂತ. ಅಂದರೆ ಉಪ್ಪಿ ಸರ್ ಕೊಡೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದ್ಭುತ, ಅತ್ಯದ್ಭುತ ಅದು. ಬಟ್ ನಾನು ಹೇಳೋದು ಅಂದರೆ ನಾವು ಎಕ್ಸ್ಪೆರಿಮೆಂಟೇ ಮಾಡಿಲ್ಲ ಅಂದರೆ ಆ ಸಿನಿಮಾ ಆಗೋದೇ ಇಲ್ಲ. ಯಾವಾಗಲೂ ಒಂದು ಫಾರ್ಮುಲಾ ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಆದರೆ ಅದು ನಾನು ನಂಬೋದೇ ಇಲ್ಲ. ಟೋಬಿ ವಾಲಾ ವಾಸ್ ಅ ವೆರಿ ಬಿಗ್ ಎಕ್ಸ್ಪೆರಿಮೆಂಟ್ ಇನ್ ದಟ್ ಡೈರೆಕ್ಷನ್. ಪೊಲಿಟಿಕಲ್ ಸಟಾರ್ ಸಿನಿಮಾ, ಸಾಕಷ್ಟು ವಿಷಯಗಳನ್ನು ನಾವು ಉಪ್ಪಿ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಕೆಲಸ. ಅಂದರೆ ಅವ್ರು ವರ್ಕ್ ಮಾಡೋ ಸ್ಟೈಲು, ನಾನು ವರ್ಕ್ ಮಾಡೋ ಸ್ಟೈಲ್ ಒಂದು ಬೇರೆ ಥರ ಇತ್ತು. ಸೊ ಅವರಿಂದ ಸ್ಕ್ರೀನ್ ಪ್ಲೇ ಬರೆಯೋದು, ಟ್ವಿಸ್ಟ್ಗಳು ಇಡೋದು ಹೆಂಗೆ ಸಿನಿಮಾಗಳಲ್ಲಿ, ಯಾಕೆ ಇಡಬೇಕು, ಎಲ್ಲಿಡಬೇಕು ಟ್ವಿಸ್ಟು. ಎಸ್ಪೆಷಲಿ ವಾಸ್ ಲೈಕ್ ತುಂಬ ಬ್ರಿಲಿಯಂಟ್ ಸ್ಕ್ರೀನ್ ರೈಟರ್ ಅಂತ ಹೇಳೋದು. ನಮ್ಮ ಇಂಡಿಯನ್ ಸಿನಿಮಾಲ್ಲೇ ಉಪ್ಪಿ ಸರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಕ್ರೀನ್ ರೈಟರ್ಸ್. ಶ್ರೀನಿ, ನಾವು ಮಾತಾಡ್ತಾ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಹೊರಗಡೆ ಕೂತಾಗ ಸರ್ ನೀವು ಬಹುಶಃ ತುಂಬಾ ಒಳ್ಳೆಯವರು ಅಂತ ಅನಿಸ್ತು, ಗೊತ್ತಾಗ್ಬಿಟ್ಟಿದೆ ಕಾಣುತ್ತೆ. ಮಾತಾಡೋದ್ರೆ ಮಳೆ ಅಲ್ಲೇ ಮಳೆ ಬಂತು. ಇಲ್ಲ ಸರ್, ಮೋಸ್ಟ್ಲಿ ನಾವಿಬ್ರು ಮಾತಾಡ್ಬೇಕಾದ್ರೆ ಮಳೆ ಬರೋದು ಅವಾಗ ಮಾತಾಡ್ಬೇಕು ಅಂತ. ಹೌದೌದು, ಮತ್ತೆ ಮತ್ತೆ ಯಾವಾಗ ಮಳೆ ಕಡಿಮೆ ಆಗುತ್ತೋ ಅವಾಗೆಲ್ಲ ಮಾತಾಡಬೇಕು. ಋಷ್ಯಶೃಂಗರ ಅಗತ್ಯ ಇಲ್ಲ ಆಗ. ಹೌದು, ಖಂಡಿತವಾಗ್ಲೂ ಎಂತ ಒಳ್ಳೆ ಸೂಚನೆ ನೋಡಿ. ಹೌದೌದು. ಸೊ ನೀವು ನಿಮ್ಮ ಕಾಲೇಜ್ ಡೇಸು, ಬಾಲ್ಯದ ಕಷ್ಟದ ದಿನಗಳು ಹೇಳ್ತಾ ಇದ್ದೀರಿ. ಆಫ್ಕೋರ್ಸ್ ಆ ಬಾಲ್ಯದ ಆಫ್ಕೋರ್ಸ್ ಕಷ್ಟ ಇತ್ತು. ಅದಾದ್ಮೇಲೆ ಕಾಲೇಜ್ಗೆ ಬಂದ ತಕ್ಷಣ ಡ್ಯಾನ್ಸ್, ಅಂದರೆ ಎಲ್ಲ ಸ್ಟಾರ್ಗಳಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅಲ್ಲಿಂದ ನನಗೆ ಸಿನಿಮಾ ಜೊತೆ ಒಂದು ಚಿಕ್ಕ ಒಡನಾಟ. ರೇಡಿಯೋ ಅವಾಗ ಹೆಂಗೆ ಅಂದರೆ ಹೆಂಗೆ ಆ್ಯಕ್ಟಿಂಗ್ ಹೆಂಗೆ ಸೇರ್ಕೊಳ್ಳೋದು, ಹೆಂಗೆ ಹೀರೋ ಆಗೋದು ಗೊತ್ತಿಲ್ಲ. ಹೆಂಗೆ ಆ್ಯಕ್ಟರ್ ಆಗಬೇಕು, ಸೀರಿಯಲ್ ಹೋಗಿ ಚಾನ್ಸ್ ಕೇಳಬೇಕಾ, ಎಲ್ಲೋ ಚಾನ್ಸ್ ಕೇಳೋದು, ಯಾರಾದ್ರೂ ಹೋಗಿ ಚಾನ್ಸ್ ಕೇಳೋದು. ಮೋಸ್ಟ್ಲಿ ಏನೋ ಆ್ಯಂಕರಾಗಿ ಸೇರಿಕೊಂಡ್ರೆ ಒಂದು 5 ಜನ ನೋಟಿಸ್ ಆಗ್ಬೋದು, ಹಂಗೇನೋ ಒಂದು ಗೊತ್ತಿಲ್ಲ ನಮ್ಗೆ. ಇನ್ನು ಆ ಜಗತ್ತು ಹೆಂಗೆ ಅಂತ ಗೊತ್ತಿಲ್ವಲ್ಲ. ಕಾಲೇಜಲ್ಲಿವರೆಗೆ ಮುಂದುವರಿಸಿದ್ರಿ? ಕಾಲೇಜ್ ನಾನು ಬಿ ಎಸ್ ಸಿ ಮಾಡಿ ಮುಗಿಸ್ತೆ. ಅದಾದಮೇಲೆ ರೇಡಿಯೋ ಸೇರಿಕೊಂಡೆ. ರೇಡಿಯೋದಲ್ಲಿ ತುಂಬ ದೊಡ್ಡ ಅಡ್ವಾಂಟೇಜ್ ಅಂದರೆ ಸೌಂಡ್ ಬಗ್ಗೆ ಕಲಿತೆ. ಕರೆಕ್ಟ್. ಯಾಕಂದರೆ ಸೌಂಡ್ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟು ಅಂದರೆ ಅಲ್ಲಿ ಸೌಂಡ್ ಬಗ್ಗೆ ಸಿಕ್ಕಾಬಟ್ಟೆ ಕಲಿತೆ. ಅಂದರೆ ಬರೀ ಸೌಂಡಲ್ಲೇ ನೀವು ಹಿಡಿದು ಕೂರಿಸ್ಬೇಕಲ್ಲ. ಹೌದು, ಆಡಿಯನ್ಸ್ನ ಮಾತಾಗಲಿ ಅಥವಾ ಸೌಂಡ್ ಎಫೆಕ್ಟ್ಸ್ ಆಗಲಿ ಏನೋ ಒಂದು ಹಿಡಿದು ಕೂರಿಸ್ಬೇಕಲ್ಲ. ಸೌಂಡ್ ಬಗ್ಗೆ ಸಿಕ್ಕಾಪಟ್ಟೆ ಕಲಿತೆ, ತುಂಬ ಹೆಲ್ಪ್ ಆಯಿತು. ಆವಾಗ ನಮ್ಮ ಚಾನಲಿಂದ ಅಪ್ಪು ಸರ್ ಮನೆಗೆ ಯಾರೋ ಹೋಗಿದ್ರು. ನಾನು ಮಾರ್ನಿಂಗ್ ಪ್ರೈಮ್ ಟೈಮ್ ಶೋ ಮಾಡ್ತಿದ್ದೆ, ಬ್ಲೇಡ್ ರಾಜ ಅಂತ. ಆವಾಗ ಅಪ್ಪು ಸರ್ ಹೇಳೋರು, ನಿಮ್ಮ ಚಾನಲಲ್ಲಿ ಒಂದು ಶೋ ನನಗೆ ಸಖತ್ ಫೇವ್ರೇಟ್ ಅಂದರೆ ಬ್ಲೇಡ್ ರಾಜ ಶೋ ಅಂತ. ನನಗೆ ಶೋ ನಮ್ಮ ಚಾನಲ್ಗೆ ಬಂದ ತಕ್ಷಣ ಬ್ಲೇಡ್ ರಾಜ ಮಾಡೋರು ಯಾರಿಲ್ಲಿ ಅಂತ. ಸೊ ಅಷ್ಟು ಕ್ಯೂರಿಯಸ್ ಸರ್, ನಿಮ್ಮ ಹಿಂದೆ ಎಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಸರ್ ನಾವು ಅಂತ. ನಾನು ನೀವೇನು ನನ್ನ ಫ್ಯಾನ್ ರೀ, ನಾನು ನಿಮ್ಮ ಬಿಗ್ ಫ್ಯಾನ್ ರೀ ಅಂದ್ಬಿಟ್ಟು. ಸೊ ಅಷ್ಟು ತುಂಬ ಕ್ಯಾಶುವಲ್, ದೊಡ್ಡ ಸೂಪರ್ ಸ್ಟಾರು. ಅಲ್ಲಿಂದ ಅಪ್ಪು ಸರ್ ಪರಿಚಯ ಆಯಿತು. ಸೊ ಅದಾದಮೇಲೆ ಸಾಕಷ್ಟು ಸಲ ಮೀಟ್ ಮಾಡಿದ್ವಿ, ಸಿನಿಮಾಗಳಿಗೆ ಚರ್ಚೆ ಮಾಡಿದ್ವಿ, ಈ ಸಿನಿಮಾ ನೋಡಿದ್ವಿ, ಆ ಸಿನಿಮಾ ನೋಡು ಅಂತ ನನಗೆ ಹೇಳೋರು. ಅದಾದಮೇಲೆ ಅಗೇನ್ ಮತ್ತೆ ಸೈಕಲ್ ಹೊಡಿಯೋ ಪ್ರೋಸೆಸ್ ಇರುತ್ತಲ್ಲ, ಎಲ್ರಿಗೂ ಹೋಗಿ ಏನೋ ಫೋಟೋ ಕೊಡು, ಎಲ್ಲ ಡೈರೆಕ್ಟ್ರ್ಗಳಿಗೆ ಹೋಗಿ ಫೋಟೋ ಕೊಡು. ಆ ಸೈಕಲ್ ಹೊಡಿಯೋ ಪ್ರೋಸೆಸ್ ನಡೀತಾನೆ ಇತ್ತು. ಒಂದು ಚಾನ್ಸ್ ಕೇಳಿಕೊಂಡು ಅವಾಗ ಒಂದ್ಸಲಿ ಅನ್ನಿಸ್ತು ನನಗೆ, ಅಂದರೆ ಫೋಟೋ ಕೇಳಿದ ತಕ್ಷಣ ಕೊಟ್ಟ ತಕ್ಷಣ ಒಬ್ಬ ನಿರ್ದೇಶಕನಿಗೆ
ಇವ್ನು ಆ್ಯಕ್ಟಿಂಗ್ ಮಾಡ್ತಾನೆ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ? ಹಾಂ, ಫೋಟೋ ನೋಡಿದ್ರೆ ಚೆನ್ನಾಗಿದ್ದಾನೆ ಇಲ್ವ ಅಂತ ಅಷ್ಟೇ. ಅದು ಚೆನ್ನಾಗಿದ್ದವರೆಲ್ಲ ಆ್ಯಕ್ಟರ್ ಆಗೋದಿಲ್ಲ ಅಂತ ಕನ್ನಡದಲ್ಲಿ ಪ್ರೂವ್ ಆಗಿಬಿಟ್ಟಿದ್ದಿಲ್ಲ. ನಾನು ಹೇಳಿದ್ದಲ್ಲ. ಸೊ ಅದಾದ್ಮೇಲೆ ವಿಡಿಯೋ ಮಾಡೋಣ, ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ಒಂದು ಪೋರ್ಟ್ಫೋಲಿಯೋ ಥರ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಒಂದು ಪೋರ್ಟ್ಫೋಲಿಯೋ ಮಾಡೋಣ. ಅಂದರೆ ಮೊದಲದಾಗ ಒಂದು ಪುಟ್ಟದೊಂದು 4 ನಿಮಿಷದ ಶಾರ್ಟ್ ಫಿಲ್ಮ್ ಮಾಡಿದೆ. ರೂಲ್ಸ್ ಅಂತ ರೋಡ್ ಹಂಪಿನ ಬಗ್ಗೆ. ರೋಡ್ ಹಂಪ್ ಎಷ್ಟು ಇಂಪಾರ್ಟೆಂಟು ಅದು ತುಂಬ ಸಟೈರ್ ಆಗಿ ಮಾಡಿ ಅದನ್ನ ತೋರಿಸಿದೆ. ಅದಾದ್ಮೇಲೆ ನನಗೆ ಗೊತ್ತಿರೋರು ಜಂಕಾರ್ ಆಡಿಯೋ ಅಲ್ಲಿ ಭರತ್ ಅಂತಂದರೆ ಆ ಓನರ್ ಅವರು, ನೀನು ಒಂದು ಆ್ಯಕ್ಟಿಂಗ್ ಸ್ಕೂಲ್ ಸೇರಿಸ್ಕೊಳಂತ ಸೇರಿಸ್ತೀನಿ ಬಾ ಅಂದ್ಬಿಟ್ಟು ಅಭಿನಯ ತರಂಗಕ್ಕೆ ಸೇರಿಸು. ಅಲ್ಲಿ ಎಸ್ ಮೂರ್ತಿ ಅವರು ಅದು ಒಳ್ಳೆ ಒಳ್ಳೆ ಅಲ್ಲಿ ನನಗೆ ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಾಗಿ. ಅಂದರೆ ಅಕಾರ ಹಕಾರ ಸ್ಪಷ್ಟತೆ, ಆದರೆ ಆಮೇಲೆ ವೇರಿಯೇಷನ್ನು, ಯಾವ ಪದದ ಮೇಲೆ ಸ್ಟ್ರೆಸ್ ಮಾಡಿದ್ರೆ ಡೈಲಾಗ್ ಹೆಂಗೆ ಚೇಂಜ್ ಆಗುತ್ತೆ, ಆ ಡೈಲಾಗ್ ಹೇಳ್ಬೇಕಾದ್ರೆ ಟೈಮಿಂಗು, ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಅವರು ನಾಟಕ ಬರೆದಿದ್ರು ಟಿಪಿಕಲ್ ಆರತಿ ಅಂತ, ಟಿ.ಬಿ. ಕೈಲಾಸಂ ಅವ್ರ ಬಗ್ಗೆ. ತುಂಬ ತುಂಬ ಒಳ್ಳೆ ಕಾನ್ಸೆಪ್ಟ್ ಇರೋವಂಥ ನಾಟಕ. ಅಂದರೆ ಆತರು ಅವ್ನು ಸೃಷ್ಟಿ ಮಾಡಿರುವಂಥ ಕ್ಯಾರೆಕ್ಟರ್ಸ್ ಜೊತೆ ಇರೋ ಒಂದು ಕಾನ್ವರ್ಸೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ನಾಟಕದಲ್ಲಿ ಕೂಡ 2 ಪಾತ್ರ, ಒಂದು ಹುಡುಗನ ಪಾತ್ರ ಎಲ್ಲ ಬರೋ ಹುಡುಗನ ಪಾತ್ರ ಅವ್ನು ಮಾಡ್ತಾನೆ, ಒಂದು ಹುಡುಗಿ ಪಾತ್ರ ಬರೋ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ಹುಡುಗಿ ಮಾಡತ್ತಾರೆ, ಏನೋ 2 ಕ್ಯಾರೆಕ್ಟರ್ ಪ್ಲೇ ಮಾಡೋಂಥ ನಾಟಕ. ನನ್ನ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಹೆಂಗೆ, ಸೇಮ್ ಅದೇ ಅಡ್ಯಾಪ್ಟ್ ಮಾಡೋಣ, ಹಾಗೆ ಅಡ್ಯಾಪ್ಟ್ ಮಾಡೋಣ ಅಂತ ಒಂದು ಶಾರ್ಟ್ ಫಿಲ್ಮ್ ಪ್ಲ್ಯಾನ್ ಮಾಡಿ ಎಸ್.ವಿ. ಬಾಬು ಸರ್ ಪ್ರೊಡ್ಯೂಸ್ ಮಾಡೋದು. ಒಂದು 2 ಲಕ್ಷ ಏನೋ ಆ ಶಾರ್ಟ್ ಫಿಲಮ್ಗೆ. ಛಾಯಾ ಸಿಂಗ್ ಅವರು ನಾ ಅಪ್ರೋಚ್ ಮಾಡಿ ಅವ್ರಿಗೆ ಕೇಳಿದೆ ಹಿಂಗೆ ಮಾಡ್ಬೋದಾ ಅಂತ. ಸೊ ಅವ್ರು ಒಪ್ಕೊಂಡ್ರು. ಸೊ ಹಾಗೆ ಮಾಡಿದೆ. ನಾನು ಟಿ.ಪಿ. ಕೈಲಾಸಂ ಅವ್ರ ಪಾತ್ರ ಮಾಡಿದೆ. ಅದ್ರಲ್ಲಿ ಬರೋ ಬೇರೆ ಬೇರೆ ಸಣ್ಣ ಪುಟ್ಟ ಪಾತ್ರಗಳು ನಾನೇ ಮಾಡಿದೆ. ಛಾಯಾ ಸಿಂಗ್ ಮೇಡಮು ಎಲ್ಲ ಕ್ಯಾರೆಕ್ಟರ್ಸ್, ಫೀಮೇಲ್ ಕ್ಯಾರೆಕ್ಟರ್ಸ್ ಅವರು ಮಾಡೋರು, ಅದ್ಭುತವಾಗಿ ಆ್ಯಕ್ಟ್ ಮಾಡೋದು. ಅಂದರೆ ಛಾಯಾ ಸಿಂಗ್ ಅವರು ಇಷ್ಟು ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಅಂತ. ಯಾಕಂದರೆ 4 ವೇರಿಯೇಷನ್ನು, ಅತ್ಯದ್ಭುತ ವೇರಿಯೇಷನ್. ನೀವು ಆ ಶಾರ್ಟ್ ಫಿಲಮ್ ನೋಡಿದ್ರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ, ಅಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಒಂದು ಶಾರ್ಟ್ ಫಿಲಮ್ಗೆ. ಅದು ಲೈಕ್ ಮೈಂಡ್ ಬ್ಲೋನ್. ವಾಹ್, ಏನು ಗುರು ಇಷ್ಟೊಂದು ಸಕಾಲಾಗಿ ಮಾಡ್ತಾರಲ್ಲ, ನಾವೆಲ್ಲ ಇನ್ನೂ ಎಷ್ಟು ಕಲಿಯೋದಿದೆ ಪರ್ಫಾರ್ಮೆನ್ಸ್ ಮಾಡೋದು. ಆ್ಯಕ್ಚುಲಿ ಅಂದರೆ ಛಾಯಾ ಸಿಂಗ್ ಅವರನ್ನು ಸಿನಿಮಾದವರೇ ಬೆಳೆಸ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ. ನಾನು ನಿಜವಾಗ್ಲೂ ನಾನು ಯಾವಾಗಲೂ ಅವರೊಬ್ಬ ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಅಂತ ಹೌದು ನಿಮ್ಮ ಬಾಯಲ್ಲೇ ಕೇಳಿದ್ದು ನಾನು. ಯಾಕಂದ್ರೆ ಸಿನಿಮಾ ನೋಡಿದಾಗ ನಮ್ಗೆ ಅನಿಸಲ್ಲ, ಯಾಕಂದ್ರೆ ಅದು ತುಂಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಅಥವಾ ಆ ಪಾತ್ರಕ್ಕೆ ಆ ಸಿನಿಮಾದಲ್ಲಿ ಹೆಂಗಿರುತ್ತಲ್ಲ. ಯಾಕಂದರೆ ಇಲ್ಲಿ ನಾನು ಒಂದು ಪಾತ್ರ ನೋಡಲಿಲ್ಲ, 4 ಬೇರೆ ಬೇರೆ ಪಾತ್ರಗಳು. ಒಂದು ವಯಸ್ಸಾಗಿರೋ ಪಾತ್ರ, ಒಂದು ಏನೋ ತುಂಬ ರೆಟ್ರೋ, ಅಲ್ಲಿನ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಆ ಒಂದು ಪಾತ್ರ. ನಾನು ಆ 4 ಪಾತ್ರ ವೇರಿಯೇಷನ್ ನೋಡ್ಬಿಟ್ಟು ಐ ವಾಸ್ ಲೈಕ್, ನಾನು ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗಿ ಬರ್ಬೇಕಾಗಿತ್ತ ಅಂತ ಅನ್ನಿಸ್ಬಿಡ್ತು. ಆವಾಗ ಅವರು ಪಾಪ ಹೇಳೋರು, ಇಲ್ಲ ಹಿಂಗೆ ಮಾಡೋಣ ಆ ಥರ. ಆ್ಯಂಡ್ ಅದು ಏನೋ ಹ್ಯೂಸ್ಟನ್ ಫಿಲ್ಮ್ ಫೆಸ್ಟಿವಲ್ಲಿ ರೆಮಿ ಅವಾರ್ಡ್ ಬಂತು ಆ ಒಂದು ಶಾರ್ಟ್ ಫಿಲಮ್ಗೆ. ಅವಾಗಲೇ VFX, ಅವಾಗ ನಮ್ಗೆ ಯಾರಿಗೂ ಗೊತ್ತಿರಲ್ಲ VFX. ಇಡೀ ಸಿನಿಮಾ VFX ಇತ್ತು ನೋಡಿ ಶಾರ್ಟ್ ಫಿಲಮ್ಗೆ. ಅಂದರೆ ನನಗೆ ಯಾವ ಡೈರೆಕ್ಟ್ರ್ ಅಸಿಸ್ಟೆಂಟಾಗಿ ಸೇರ್ಕೊಂಡಿಲ್ಲ ಅಂದರೆ, ಬಟ್ ಹಸುವಿತ್ತು, ಏನೋ ಮಾಡಬೇಕು, ಕಲಿಬೇಕು, ಏನೋ ಮಾಡಬೇಕಲ್ಲ, ಏನೋ ಇದು ಮಾಡ್ಕೊಳ್ಬೇಕು, ಒಂದು ದಾರಿ ಹುಡ್ಕೊಳ್ಬೇಕು, ಏನೋ ಮಾಡಲೇಬೇಕು ಅಂತ. ಬರೀ ಆನ್ಲೈನಲ್ಲಿ ನೋಡು, ಕಲ್ತ್ಕೋ, ಹಿಂಗೆ ಮಾಡ್ತಾರೆ VFX, ಓಕೆ ಹಿಂಗೆ ಮಾಡ್ತಾರೆ, ಓಕೆ ಇದು ಗ್ರೀನ್ ಸ್ಕ್ರೀನಲ್ಲಿ ಹಿಂಗೆ ಮಾಡ್ತಾರೆ, ಓಕೆ ಎಡಿಟರ್ ಹತ್ರ ಕೂತ್ಕೋ, ಇದು ಹೆಂಗೆ ಶೂಟ್ ಮಾಡೋದು ತಿಳ್ಕೊ, ಬೇರೆಯವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಂಡು ಹಂಗೆ ಮಾಡಿ ಶಾರ್ಟ್ ಫಿಲ್ಮ್. ಇಡೀ ಸಿನಿಮಾ VFX ಇತ್ತು. ಅದನ್ನು ಒಂದು ಸಲ ಉಪ್ಪಿಸರಿಗೆ ಕೊಟ್ಟಿದ್ದೆ. ಸೊ ಅಂದರೆ ಪರಿಚಯ, ನಾನು ಇಂಟರ್ವ್ಯೂಗೆ ಬರೋರು ಆವಾಗ ರೇಡಿಯೋ ಸ್ಟೇಷನ್ಗೆ. ಸರ್ ಅವಾಗ ಸೂಪರ್ ರಿಲೀಸ್ ಆಗಿತ್ತು, ಜಸ್ಟ್ ಸೂಪರ್ ರಿಲೀಸ್ ಆಗಿತ್ತು. ಅವರಿಗೆ CD ಕೊಟ್ಬಿಟ್ಟು, ಸರ್ ನೆಕ್ಸ್ಟು ನೀವು ಡೈರೆಕ್ಟ್ ಮಾಡ್ತಿರಲ್ಲ ಸಿನಿಮಾ, ಅಲ್ಲಿ ಯಾರು ನಮ್ಮೊಂದು ಆ್ಯಕ್ಟಿಂಗ್ ಚಾನ್ಸ್ ಇರೋ ಕೊಡಿಸ್ರಿ, ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನೋಡಿ ಅಂದ್ಬಿಟ್ಟು ಕೊಟ್ಟೆ. ಅದನ್ನ ನೋಡಿ ಒಂದು ವಾರಕ್ಕೇನೋ ಒಂದು ರಾತ್ರಿ ಒಂದು 12:30ಗೆ ಫೋನ್ ಮಾಡಿದರು. ನಾನು ಮೋಸ್ಟ್ಲಿ ಮಿಸ್ ಆಗಲಿ ಎಲ್ಲ ನೋಡ್ಬೇಕು, ಉಪೇಂದ್ರ ಅವ್ರು ನನಗೆ ಯಾಕೆ ರಾತ್ರಿ 12:30 ಫೋನ್ ಮಾಡ್ತಾರೆ ಅಂತ ಕಟ್ ಮಾಡಿಬಿಟ್ಟೆ. ಮತ್ತೆ ಫೋನ್ ಬಂತು, ಇಲ್ಲ ಅವರೇ ಮಾಡ್ತಾರದು ಅಂದ್ಬಿಟ್ಟು ಅದು ಎತ್ತದೆ. ಯೂಸ್ ಲೈಕ್, ಏನ್ರಿ ಮಾಡಿದ್ದೀರಾ ಗೊತ್ತಲ್ಲ ಉಪ್ಪಿ ಸರ್, ಅವ್ರು ನಿಜವಾಗ್ಲೂ ಖುಷಿ ಆದರೆ ಇಷ್ಟು ಹೌದೌದು ಎಕ್ಸೈಟ್ ಆಗಿ ಹೇಳ್ತಾರೆ ಅಂತ. ಸಖತ್ತಾಗಿದೆ ರೀ, ನಿಮ್ಮಿಂದಲ್ಲ ನಾವು ನೋಡಿ ಹಿಂಗೆಲ್ಲ ಟೆಕ್ನಿಕಲಾಗಿ ಇಷ್ಟು ಬ್ರಿಲಿಯಂಟಾಗಿ ಮಾಡಿದಿರಾ ಅಂತಲ್ಲ. ಆಮೇಲೆ ನಾಳೆ ಏನು ಮಾಡ್ತಾ ಇದ್ದೀರಾ ಅಂದರು. ಸರ್ ಶೋ ಇದೆ ಸರ್ ರೇಡಿಯೋದಲ್ಲಿ, ಮನೆ ಬನ್ನಿ ಅಂದರು.
ಓಕೆ ಸರ್ ಆಯಿತು. ಹೋದೆ, ಯಾವುದೋ ಕಥೆಗಳಿಲ್ಲ, ಯಾವುದು ಮಾಡ್ಕೊಂಡಿಲ್ಲ ನೀವು ನೆಕ್ಸ್ಟು ಅಂತ. ಇಲ್ಲ ಸರ್ ಬರೀತಾ ಇದ್ದೀನಿ. ಯಾವ್ದು ಇದ್ರೆ ಹೇಳಿ ಅಂತ. ಆಯಿತು ಸರ್ ಓಕೆ ಅಂತ. ಸೊ ಇವಾಗ ಸೋ ಎಕ್ಸೈಟೆಡ್ ಉಪ್ಪಿ ಸರು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಾನು ಒಂದು ಕತೆ ಮಾಡ್ತಾಯಿದ್ದೆ, ಬಟ್ ಅವಾಗ ಅದು ತುಂಬ ದೊಡ್ಡ ಬಜೆಟ್ ಬೇಕಾಗಿತ್ತು. ಅಂದರೆ ಅವಾಗಿನ ತಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ ಅಲ್ಲಿ ಅಷ್ಟು ಬಜೆಟ್. ಆಮೇಲೆ ಒಂದು ದಿವಸ ಮತ್ತೆ ಫೋನ್ ಮಾಡಿ ಉಪ್ಪಿ ಸರ್, ಎಲ್ಲಿದ್ದೀರಾ ಸರ್? ರೇಡಿಯೋ ಸ್ಟೇಷನಲ್ಲಿದ್ದೀನಿ ಸರ್. ಅರ್ಜೆಂಟಾಗಿ ಅಶೋಕಾಗಿ ಬರೋಕ್ಕಾಗತ್ತಾ ಅಂದರು. ಆಯಿತು ಅಂದ್ಬಿಟ್ಟು ನಾನು ಕೇಳಿಕೊಂಡು ನಮ್ಮ ಸೀನ್ ಒಂಚೂರು ಹೊರಗಡೆ ಹೋಗಿ ಬರ್ತೀನಿ ಕೇಳ್ಕೊಂಡು ಬಂದೆ. ಇವಾಗ ಒಂದು ಸಿನಿಮಾ ಇದೆ, ಯಾಕೆ ನೀವೇ ಡೈರೆಕ್ಟ್ ಮಾಡ್ಬಾರ್ದು ಏನೋ ಅಂದೆ. ಸರ್ ಏನು ಸರ್ ಹೇಳ್ತಾ ಇದ್ದೀರಾ? ನಾನೇನು ಸರ್ ಡೈರೆಕ್ಟ್ ಮಾಡೋಕ್ಕೆ, ನಾನು ಯಾರ ಹತ್ರ ಅರ್ಜೆಂಟಾಗಿ ಕೆಲಸ ಮಾಡಿ ನಂಗೆ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಒಳ್ಳೆ ಶಾರ್ಟ್ ಫಿಲಮ್ ಮಾಡಲಿಲ್ಲ, ಅದಕ್ಕಿಂತ ಏನು ದೊಡ್ಡ ಎಕ್ಸ್ಪೀರಿಯನ್ಸ್ ಬೇಕು, ನೀವು ಆಗಲೇ ಡೈರೆಕ್ಟರ್ ಆಗೋಗಿದ್ದೀರಾ, ಮತ್ತೆ ಯಾಕೆ ಅರ್ಜೆಂಟಾಗಿ ಕೆಲಸ ಮಾಡಬೇಕು, ಮತ್ತೆ ಹೋಗಿ ಅವ್ರ ಹತ್ರ ಏನು ಕಲಿತೀರಾ ನೀವು ಅಂತ. ಅಂದರೆ ಉಪ್ಪಿ ಸರ್ ಕೊಡೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದ್ಭುತ, ಅತ್ಯದ್ಭುತ ಅದು. ಹೌದು ಸರ್ ಓಕೆ ಟ್ರೈ ಮಾಡ್ತೀನಿ ಸರ್. ನಾನು ಲೈಕ್ ಮಾಡ್ತೀನಿ, ಒಂದು ಟ್ರೈ ಮಾಡ್ತೀನಿ ಸರ್. ನೀವು ಅಟ್ಲೀಸ್ಟ್ ನೀವು ಒಂಚೂರು ಗೈಡ್ ಮಾಡಿದ್ರೆ ಐ ಕ್ಯಾನ್ ಡೂ ಸಮಥಿಂಗ್ ಅಂತ. ನೀವು ಮಾಡಿರಿ, ನೀವು ಟೆಕ್ನಿಕಲಾಗಿ ಮಾಡಿ, ನಾನು ಇರ್ತೀನಿ ನನ್ನ ಜೊತೆಲಿ ಅಂತ. ಅದು ಆ್ಯಕ್ಚುಲಾಗಿ ಒಂದು ರೀಮೇಕ್ ಸಿನಿಮಾ ಆಗಬೇಕಾಗಿತ್ತು, ಒಂದು ಮಲಯಾಳಂದು ಒಂದು ಡೈರೆಕ್ಟರ್ ಅಂತ ಒಂದು ಅಂತ ಇಟ್ಕೊಂಡು ಮಾಡಬೇಕಾಗಿತ್ತು. ಬಟ್ ಅದು ಚಲವಾಗಿ ಹೋಗಿತ್ತು, ಆ ಸಿನಿಮಾ ಆಗಲಿಲ್ಲ. ಅಯ್ಯೋ ಅದು ವರ್ಕ್ ಆಗಿಲ್ವಲ್ಲ. ಉಪ್ಪಿ ಸರು ಆಮೇಲೆ ಪ್ರೇಮ್ ಅವರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದರಲ್ಲಿ, ನಮ್ಮ ಡೈರೆಕ್ಟರ್ ಪ್ರೇಮ್ ಅವರು. ಗೊತ್ತಾಯ್ತು. ಎಲ್ಲ ಆಯಿತು. ಬಟ್ ಅವಾಗ ಪ್ರೇಮ್ ಸರ್ ಜೋಗದಲ್ಲಿ ಬ್ಯುಸಿ ಇದ್ದರು, ತುಂಬ ಅಂದರೆ ಡೇಟ್ಸು ಆಗಬರಲಿಲ್ಲ. ಸೊ ಶಲ್ವಾಯಿತು. ಮುನಿರತ್ನ ಅವರು ಪ್ರೊಡ್ಯೂಸ್ ಮಾಡೋದು. ಅದಾದಮೇಲೆ ಉಪ್ಪಿ ಸರು ಅಯ್ಯೋ ಹಿಂಗೆ ನಾನು ಬೇರೆ ಕೆಲಸ ಬೇರೆ ಬಿಟ್ಟು ಬಂದುಬಿಟ್ಟಿದ್ದೆ ಜೋಶಲ್ಲೇ. ಏನು ಮಾಡ್ತೀರಾ ಕೆಲಸ ಬಂದು ಬಿಟ್ಬಿಟ್ರಿ, ಇನ್ನೊಂದು ಸಿನಿಮಾ ಯಾಕೆ ಅಲ್ಲೇನು ಮಾಡ್ತೀರಾ ಕೆಲಸ? ಸೊ ನಾನು ಹೌದಲ್ವ ಕರೆಕ್ಟ್, ನಾನೇನು ಕೆಲಸ ಇನ್ನೂ ಮಾಡ್ಕೊಂಡಿರ್ಬೇಕು. ಅವಾಗ ನನ್ನ ರೇಡಿಯೋಲ್ಲ ಒಂದು 60-70 ಸಾವಿರ ಸಂಬಳ, ಲೈಕ್ ಪೀಕಲ್ಲಿದ್ದ ರೇಡಿಯೋಲ್ಲಿ. ಆವಾಗ ನಾನು ರೇಡಿಯೋ ಕಂಪ್ನಿ ನಾನು ಹೋಗ್ಬಿಟ್ಟು ನಮ್ಮ ಬಾಸ್ ಹತ್ರ ಮಾತಾಡಿದೆ. ಅವರು ಒಂದು ಕೆಲಸ ಮಾಡು, ಲೀವ್ ಅಂತ ಹೋಗ್ಬಿಡು, ಕೆಲಸ ಬಿಟ್ಟು ಹೋಗ್ಬಿಡು. ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಸಿನಿಮಾದವ್ರು. ಏನಾಗುತ್ತೆ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಅಂದರೆ ಎಲ್ಲರೂ ನೋಡಿರ್ತಾರೆ, ಹುಡುಗರನ್ನ ನೋಡಿರ್ತಾರೆ. ಲೀವ್ ಅಂತ ಹಾಕ್ಬಿಟ್ಟು ಹೋಗ್ಬಿಡು, ಒಂದು 6 ತಿಂಗಳು ಲೀವ್ ಅಂದ್ರೆ ನೀನು ಆಮೇಲೆ ಬಂದರೂ ನಾನು ಸೇರಿಸ್ಕೊಳ್ತೀನಿ, ತಲೆ ಕೆಟ್ಕೊಳಕ್ಕೆ ಹೋಗ್ಬಿಡ. ಆಯಿತು, ತುಂಬ ನಿಜವಲ್ಲ, ಅದು ಇವಾಗ ನೆನೆಸ್ಕೊಳ್ತೀನಿ ಅದನ್ನು. ವಿಜಯ್ ಕುಮಾರ್ ಅವರು ಉದಯ ಟಿ ವಿ CEO. ಆಮೇಲೆ ಶೆಲ್ವಾಗೋಯ್ತು. ಉಪ್ಪಿ ಸರಿಗೆ ಪಾಪ ಅವ್ರು ಸಖತ್ ಅಪ್ಸೆಟ್ ಆಗಿಬಿಟ್ರು. ಏನು ಹಿಂಗಾಗೋಯ್ತಲ್ಲ, ಆಯ್ತು ಏನು ರೀ ಏನು ಮಾಡ್ತೀರಿ ಕೆಲಸಕ್ಕೆ? ಸರ್ ಬಂದುಬಿಟ್ಟಿದ್ದೀನಿ, ಮತ್ತೆ ಕೆಲಸಕ್ಕೆ ಹೋಗೋದು ನೋಡೋಣ ಸರ್, ಯಾವ ಸಿನಿಮಾ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಮತ್ತೆ ಹೋಗಿ ಮತ್ತೆ ಅದೇನೋ ಬಂದುಬಿಟ್ಟಿದ್ದೀನಿ, ನೀರಲ್ಲಿ ಬಿದ್ದಾಗಿದೆ, ಕಷ್ಟ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕಾಗ್ತಾನೆ. ಆಮೇಲೆ ಒಂದಷ್ಟು ಕತೆಗಳಿದೆ ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಿಲ್ಲ ಅದೇ ಮಾಡ್ಬಿಡೋಣ ಅಂದರು. ಓಕೆ ಸರ್ ಫೈನ್. ಆಮೇಲೆ ನಾನು ಒಬ್ಬ ಅಲ್ಲ, ನಾನು ಇಡೀ ಟೀಮ್ನ ಕರ್ಕೊಂಡ್ಬಿಡಿ ನನ್ನ ಜೊತೆಲಿ. ಕರೆಕ್ಟ್. ನನ್ನ ಕ್ಯಾಮ್ರಾಮನ್ನು ಅವ್ನು ಅಷ್ಟೆಂಟಾಗಿ ಕೆಲಸ ಮಾಡ್ತಾ, ಅವನ್ನ ಬಿಡಿಸ್ಬಿಟ್ಟು ಕರ್ಕೊಂಡ್ಬಿಡಿ, ಕ್ಯಾಮ್ರಾಮನ್ ಹಾಕ್ತಿಂತ ಅಂದ್ಬಿಟ್ಟು. ಸೊ ಆ ಥರ ಇಡೀ ತಂಡನೇ ಕರ್ಕೊಂಡು ಮತ್ತು ವಾಪಸ್ ಸೇರ್ಕೊಳ್ಳುವಂಗೂ ಇಲ್ಲ, ಎಲ್ಲರೂ ಕೆಲಸದಂಗೆ ಮಾಡ್ಬಿಟ್ಟಿದ್ದೀನಿ ನಾನು ಆಗಲೇ. ಅವನು ಇವಾಗ ವಾಪಸ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗೋ ಹೋಗಂಗಿಲ್ಲ. ಹೌದು. ಸೊ ಶ್ರೀಶಾ ಅಂತ ಇವಾಗ ದೊಡ್ಡ ಕ್ಯಾಮ್ರಾಮನ್, ಶ್ರೀಶಾ ಕುಡುವಳ್ಳಿ ಅಂತ ದೊಡ್ಡ ಕ್ಯಾಮ್ರಾಮನ್. ಅವಾಗ ಡೈಲಿ ಏನು ಮಾಡೋದು, ಹೋಗೋದು ಕಾಫಿ ಹಿಡಿದು ಕೂತ್ಕೊಳ್ಳೋದು, ಏನು ಹಿಂಗೆ ಏನು ಮಾಡೋದು ನೆಕ್ಸ್ಟು, ಏನು ಕೆಲಸ ಇಲ್ವಲ್ಲ ಏನು ಮಾಡೋದು ಅಂತ ಇಬ್ಬರು ಬ್ಲ್ಯಾಂಕ್. ಆಮೇಲೆ ಉಪ್ಪಿ ಸರ್ ಒಂದಷ್ಟು ಕತೆಗಳು ಹೇಳ್ಬೇಕಾದ್ರೆ ಒಂದು ಕತೆ ಕೇಳೋದು ತುಂಬ ಚೆನ್ನಾಗಿತ್ತು. ಸರ್ ಇದನ್ನ ಮಾಡೋಣ ಸರ್. ಸೊ ದಟ್ ಈಸ್ ಹೌ ಟೋಪಿವಾಲ ಸ್ಟಾರ್ಟ್. ಅದನ್ನ ಮತ್ತೆ ನನಗೆ ಕೊಟ್ಟರು, ನಾನು ಡೈಲಾಗ್ಸ್ ಬರೆದೆ ಅವರಿಗೆ. ಉಪ್ಪಿ ಸರ್ ನಾನು ಬರೆಯೋ ಡೈಲಾಗ್ ವರ್ಷನ್ ತುಂಬ ಇಷ್ಟ ಆಗ್ತಾಯಿತ್ತು. ನೀವೇ ಬರೆದ್ಬಿಡಿ ಫುಲ್ಲು ಅಂತ. ನಾನು ಆಮೇಲೆ ಬೇಕಾದ್ರೆ ಹೇಳ್ತೀನಿ ನಿಮ್ಗೆ ಏನು ಮಾಡ್ಬೋದು ಕರೆಕ್ಷನ್ ಆದರೂ. ಆಯಿತು, ನನ್ನ ಕೈಲಿ ಫುಲ್ ಡೈಲಾಗ್ ವರ್ಷನ್ ಬರ್ಸಿದ್ರು, ಸ್ಕ್ರೀನ್ ಪ್ಲೇ ಆಯಿತು. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ಟೋಪಿವಾಲ. ಅಲ್ಲಿಂದ ಟೋಪಿವಾಲ ಆಯಿತು. ತುಂಬ ಮಿಕ್ಸ್ಡ್ ರಿವ್ಯೂಸ್ ಇತ್ತು ಟೋಪಿವಾಲಾಗೆ. ಏನು ಪೊಲೀಸ್ ಕಸ್ಟಡಿಲಿದ್ದಾನ ಬೇಡ್ರಳ್ಳಿ ತಮ್ಮ? ಯಾವ ಪೊಲೀಸ್ ಸ್ಟೇಷನ್? ತಡ್ರಳ್ಳಿ ಪೊಲೀಸ್ ಸ್ಟೇಷನ್ ಬಾಸ್. ತಡ್ರಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ಅಲ್ಲಿಗೆ ನಮ್ ಕ್ಲೋಸ್ ಫ್ರೆಂಡ್ ಇನ್ಸ್ಪೆಕ್ಟರ್. ಕ್ಲೋಸ್ ಫ್ರೆಂಡಾ? ಕ್ಲೋಸ್ ಫ್ರೆಂಡಾ? ಬಟ್ ನಾನು ಹೇಳೋದು ಅಂದರೆ ನಾವು ಎಕ್ಸ್ಪೆರಿಮೆಂಟೇ ಮಾಡಿಲ್ಲ ಅಂದರೆ ಆ ಸಿನಿಮಾ ಆಗೋದೇ ಇಲ್ಲ. ಯಾವಾಗಲೂ ನಾವು ಒಂದು ಫಾರ್ಮುಲಾ ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಆದರೆ ಅದು ನಾನು ನಂಬೋದೇ ಇಲ್ಲ. ಟೋಪಿವಾಲ ವಾಸ್ ಅ ವೆರಿ ಬಿಗ್ ಎಕ್ಸ್ಪೆರಿಮೆಂಟ್ ಇನ್ ದಟ್ ಡೈರೆಕ್ಷನ್, ಪೊಲಿಟಿಕಲ್ ಸಟೈರ್ ಸಿನಿಮಾ. ಸೊ ರಿಲೀಸ್ ಆಯಿತು, ಪ್ರೊಡ್ಯೂಸರ್ ಕಾಸ್ ಬಂದು ಸೆಕೆಂಡ್ ಅದೆಲ್ಲ ಬೇರೆ. ಬಟ್ ಮಿಕ್ಸ್ಡ್ ರಿವ್ಯೂಸ್ ಬಂತು. ಓಕೆ, ನಾವು ಏನು ಸರಿ ಏನು ತಪ್ಪು ಅಂತ ಅರ್ಥ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಶ್ರೀನಿವಾಸ ಕಲ್ಯಾಣ.
ಅಂದರೆ ನಾನು ಬಂದಿದ್ದೆ ಆ್ಯಕ್ಟ್ ಮಾಡಬೇಕು, Correct. ಹೀರೋ ಆಗಬೇಕು ಅಂತ. ಸೊ ಆಯಿತು, ನನ್ನನ್ನು ಹಾಕ್ಕೊಂಡು ಅವಾಗ ಸಿನಿಮಾ ಮಾಡೋಣ. ಟೋಪಿಗಳಲ್ಲಿ ಇದ್ದಿದ್ದು ನಂಗೆ ಒಂದು ಸಾಂಗ್ ಬಜೆಟು, ಇಡೀ ಸಿನಿಮಾ ಬಜೆಟ್ ಇದೆ 50 ಲಕ್ಷ ಒಂದು ಸಾಂಗ್ ಬಜೆಟ್ ಆ್ಯಕ್ಚುಲಾಗಿ ಟೋಪಿಗಳ ಸಿನಿಮಾದಲ್ಲಿ. ಇವಾಗ ನಾನು ಇಡೀ ಸಿನಿಮಾನ ಆ ಬಜೆಟಲ್ಲಿ ಮಾಡಬೇಕು. ಶ್ರೀನಿವಾಸ ಕಲ್ಯಾಣ ಉಪೇಂದ್ರನೊಟ್ಟಿಗಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಎಕ್ಸ್ಪೀರಿಯೆನ್ಸ್. ಅಂದರೆ ಉಪ್ಪಿ ಸರ್ ಹೆಂಗೆ ಅಂದರೆ, ಇವಾಗ ಅವ್ರು ಆಗಲೇ ಏನೋ ಪ್ರೂವನ್ ಸೂಪರ್ ಸ್ಟಾರ್ ಡೈರೆಕ್ಟರ್. ಅಂದರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಇನ್ನು ಯಾರು ಇನ್ಸ್ಪಿರೇಷನ್ ಅಂದರೆ ಉಪೇಂದ್ರ ಅಂತ ಹೇಳೋರು ನಮ್ಮಲ್ಲಿ 90%. ಶಂಕರ್ನಾಗ್, ಪಟ್ಟಣ ಕಣಗಲ್, ಉಪ್ಪಿ ಸರ್. ಸೊ ಈ 3 ಜನ ನಾವು ಯಾವ ಇನ್ಸ್ಪಿರೇಷನ್ ಅಂದರೆ ಉಪೇಂದ್ರ. ಅದು ಎಸ್ಪೆಷಲಿ ನಮ್ಮ ತಲೆಮಾರಿನ ಹುಡುಗರಿಗೆ ಉಪೇಂದ್ರ ಅವರು ತುಂಬ ದೊಡ್ಡ ಇನ್ಸ್ಪಿರೇಷನ್. ಓಮ್ ಆಗಲಿ, ಆಗಲಿ, ಉಪೇಂದ್ರ ಆಗಲಿ ಸಖತ್ ಇನ್ಸ್ಪೈರ್ ಮಾಡಿದಂಥ ಸಿನಿಮಾ. ಐ ಥಿಂಕ್ ಸಾಕಷ್ಟು ವಿಷಯಗಳನ್ನು ನಾವು ಉಪ್ಪಿ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಕೆಲಸ. ಅಂದರೆ ಅವ್ರು ವರ್ಕ್ ಮಾಡೋ ಸ್ಟೈಲು, ನಾನು ವರ್ಕ್ ಮಾಡೋ ಸ್ಟೈಲ್ ಒಂದು ಬೇರೆ ಥರ ಇತ್ತು. ಬಟ್ ಉಪ್ಪಿ ಸರ್ ಮಾಡೋ ಸ್ಟೈಲ್ ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ದಾಯಿತು. ಸೊ ಅವರಿಂದ ಸ್ಕ್ರೀನ್ ಪ್ಲೇ ಬರೆಯೋದು, ಟ್ವಿಸ್ಟ್ಗಳು ಇಡೋದು ಹೆಂಗೆ ಸಿನಿಮಾಗಳಲ್ಲಿ, ಯಾಕೆ ಇಡಬೇಕು, ಎಲ್ಲಿಡಬೇಕು ಟ್ವಿಸ್ಟು. ಎಸ್ಪೆಷಲಿ ವಾಸ್ ಲೈಕ್ ತುಂಬ ಬ್ರಿಲಿಯಂಟ್ ಸ್ಕ್ರೀನ್ ರೈಟರ್ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಸಿನಿಮಾಲ್ಲೇ ಉಪ್ಪಿ ಸರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಕ್ರೀನ್ ರೈಟರ್ಸ್. ಸೊ ಆ ವಿಷಯಗಳನ್ನು ತುಂಬ ಹೆಲ್ಪ್ ಆಯ್ತು ನನಗೆ. ಆಮೇಲೆ ಅವರು ನಾನು ಡೈರೆಕ್ಟ್ರು, ನಾನು ಹೇಳಿದ್ದು ಮಾಡಿ ಅನ್ನೋದಲ್ಲ. ಅಂದರೆ ಒಂದು ಡಿಸ್ಕಷನ್, ಇದು ಮಾಡ್ಬೋದಂದರೆ ನೋಡಿರಿ, ಯೋಚನೆ ಮಾಡಿರಿ, ಅವ್ರಿಗೇನೆ ಅವಶ್ಯಕತೆ ಇಲ್ಲ, ಇದು ಮಾಡಿರಿ ಅಂದರೂ ನಾವು ಮಾಡ್ತಾಯಿದ್ವಿ ಅಷ್ಟೇ. ನಾನೊಬ್ಬ ಏನೋ ಹೊಸ ಇದ್ರೆ ಇದು ಮಾಡ್ರಿ, ಇದು ಚೇಂಜ್ ಮಾಡ್ಬಿಡ್ರಿ, ಇದು ಮಾಡ್ಬೇಡ ಹೌದು ಅಂದರೂ ನಾನು ಮಾಡ್ತಾಯಿದ್ದೆ. ನಾನು ಹೇಳಿದ್ ಮಾಡ್ರಿ ಮಾಡ್ತಾಯಿದ್ದೆ. ಯಾಕಂದ್ರೆ ನಾನು ಇನ್ನೂ ಹೊಸಬ, ನನಗೇನು ABCD ಗೊತ್ತಿಲ್ಲ, ಸಿನಿಮಾ ರಂಗದ ABCDನೇ ಗೊತ್ತಿಲ್ಲ ನನಗೆ. ಹೌದು ಸರ್, ಓಕೆ ಸರ್, ವರ್ಕ್ ಆಗುತ್ತೆ ಸರ್, ಆಯ್ತು ಸರ್, ಮಾಡ್ತೀನಿ. ಅದು ಈ ನಾನೀಗ ಹೇಳಿದ ಸ್ಟೈಲ್ ಉಪೇಂದ್ರಂದಲ್ಲ ಅದು. ಅಲ್ಲ ಉಪೇಂದ್ರ ಆ ಥರ ವರ್ತಿಸೋದಿಲ್ಲ ಅಂತ ಅವ್ರು ಹೆಂಗೆ ನೋಡ್ರಿ, ಇದೊಂದು ಐಡಿಯಾ ಹಿಂಗೆ ಮಾಡ್ಬೋದು, ಯೋಚನೆ ಮಾಡಿ. ಹಾಂ ಸರ್, ಡಿಸ್ಕಷನ್ ಮಾಡಿ. ಹೌದಾ, ಇವಾಗ ನಾ ಯಾವ್ದು ಅದ್ರಲ್ಲಿ ಮೈನಸ್ ಇದ್ರು ಹೇಳ್ತದೆ, ನಾವು ಅದಕ್ಕೆ ಹೆದರ್ಕೊಳ್ತಾ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ವಾಟ್ ಹಿ ಲೈಕ್ ಅಬೌಟ್ ಅಸ್. ಅಥವಾ ನನ್ನಾಗಲಿ, ನನ್ನ ಟೀಮಿಂದಾಗಲಿ ಚೆನ್ನಾಗಿಲ್ಲ ಸರ್, ಇದೇನು ಸರ್, ವರ್ಕ್ ಆಗಲ್ಲ ಸರ್, ಇದೇನು ಚೆನ್ನಾಗಿಲ್ಲ ಸರ್ ಅಂತದ್ದು ತುಂಬ ಇಷ್ಟಪಡೋರು. ಅದನ್ನ ಅಟ್ಲೀಸ್ಟ್ ಧೈರ್ಯವಾಗಿ ಹೇಳ್ತಾರಲ್ಲ ನಮ್ಮ ಮುಂದೆ ಯಾರೂ, ನಾನೀಗ ಚೆನ್ನಾಗಿರ್ಬೋದು ಬಟ್ ಅವ್ರಿಗೆ ಚೆನ್ನಾಗಿಲ್ಲ, ಅದು ಸಖತ್ ಇಷ್ಟಪಡೋರು. ಆಮೇಲೆ ಆ ವಿಷಯಗಳನ್ನ ಹೇಳಿ ಡಿಸ್ಕಸ್ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ವಿ. ಸೊ ಅಲ್ಲಿಗೆ ಟೋಪಿವಾಲ ಒಂದು ರಿಲೀಸ್ ಆಯಿತು, ಎಲ್ಲ ಆಯಿತು. ಆಮೇಲೆ ಶ್ರೀನಿವಾಸ ಕಲ್ಯಾಣದ ಇನ್ಸ್ಪಿರೇಷನ್ ಏನು? ಇನ್ಸ್ಪಿರೇಷನ್ ಅಥವಾ ನಿಮ್ಮ ಥಾಟ್ ಆಫ್ ಫಿಲ್ಮಿನ ಒಂದು 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 ಶೇಡ್ ಅದು, ಅಥವಾ ಒಂದು ಏನದು? ಹಾಗೇನು ಅದೇ ನನಗೆ ನಾನು ಯಾವತ್ತು ಜಾನರ್ ಸ್ಪೆಸಿಫಿಕಾಗಿ ನಾನು ಯಾವತ್ತೂ ಕೆಲಸ ಮಾಡೋದೇ ಅಲ್ಲ. ಅಂದರೆ ನನಗೆ ಬರೋದು ಬರೀ ಓಕೆ ಲವ್ ಸ್ಟೋರಿ, ಗುಡ್ ಎಟ್ ಲವ್ ಸ್ಟೋರಿ, ಅಥವಾ ಗುಡ್ ಎಟ್ ಆ್ಯಕ್ಷನ್ ಸಿನಿಮಾ ಅಂತಲ್ಲ. ಕಥೆ ಚೆನ್ನಾಗಿದ್ರೆ ಯಾವ ಜಾನರ್ಗೆ ಬೇಕಾದ್ರೂ ಅಡ್ಯಾಪ್ಟ್ ಆಗೋವಂಥ ಕೆಪಾಸಿಟಿ ಇದೆ. ಸೊ ನಾನು ಹಂಗೆ ಕಲ್ತ್ಕೊಬಂದಿದ್ದು. ನಾನು ಯಾವುದೋ ಒಂದು ಜಾನರ್ ಸ್ಪೆಸಿಫಿಕಾಗಿ ನಾನು ಯಾವತ್ತೂ ಡೈರೆಕ್ಟ್ ಮಾಡಿದವನಲ್ಲ. ನಾನು ಬರೀ ಲವ್ ಸ್ಟೋರೀಸೇ ಮಾಡಬೇಕು, ಬರೀ ಆ್ಯಕ್ಷನ್ ಸಿನಿಮಾನೇ ಮಾಡಬೇಕು, ಬರೀ ಇದೇ ಮಾಡಬೇಕು, ಅದೇ ಮಾಡಬೇಕು. ಆ್ಯಕ್ಚುಲಾಗಿ ನನ್ನ ಸ್ಟ್ರೆಂತ್ ಇರೋದೇ ಆ್ಯಕ್ಷನ್ನು, ಅಥವಾ ಏನು ಫ್ಯಾಂಟಸಿ ಡ್ರಾಮಾ, ಆ್ಯಕ್ಷನ್ ಸಿನಿಮಾಗಳು, ಡಾರ್ಕ್ ಸಿನಿಮಾಗಳು ಜಾಸ್ತಿ. ಏನೋ ಬಜೆಟ್ ಕಡಿಮೆ ಇದ್ದಾಗ ಲವ್ ಸ್ಟೋರಿಗಳು ಮಾಡೋದು, ಅದಕ್ಕೆ ಜಾಸ್ತಿ ಕಾಸು ಬೇಕಾಗೋದಿಲ್ವಲ್ಲ. ಸೊ ಬಜೆಟ್ ಕಡಿಮೆ ಇದ್ದಾಗ ಲವ್ ಸ್ಟೋರಿಗಳು ಮಾಡೋದು. ಜೀವನದಲ್ಲಿ ಆದ್ರೆ ಜಾಸ್ತಿ ಕಾಸು ಬೇಕಾಗುತ್ತೆ. ಹೌದು, ಲವ್ ಮಾಡ್ಲಿಕ್ಕೆ. ಹೌದು, ಸಿನಿಮಾ ಮಾಡ್ಲಿಕ್ಕೆ. ಸಿನಿಮಾ ಮಾಡೋದು